ಕ್ಲೋಸ್ ಅಂತ ಚಾಪ್ಟರ. ಮುಂದೇನು ಅಂತ ಮುಂದಿನ್ನೂ ಈಗ ನಮ್ಮ ಈ ಗೋಧಿ ಮೀಡಿಯಾ ಅಲ್ಲದ ಜನ ಈ ಸರ್ಕಾರ ಬೀಳ್ತದ ಅಂತ ಮಾತನ್ನು ಮಾತಾಡ್ತಾ ಇರ್ತಾರೆ. ಇದು ನಿರಂತರ ನಡೀತಾನೆ ಇರ್ತದೆ. ವಿರೋಧ ಪಕ್ಷಕ್ಕೆ ಆಡಳಿತ ಪಕ್ಷಕ್ಕೆ ಬೆಳ್ಳಿ ಎಳ್ಳಿ ಅದು ಸೆಕೆಂಡರಿ. ಆದ್ರೆ ಈ ಒಂದು ಮಾತನ್ನು ನಾವು ನೆನ್ಬಿಡ್ಬೇಕಾಗಿದ್ದಿಲ್ಲ. ಅದರಲ್ಲೂ ನಾವು ಇಡೀ ಗೋಧಿ ಮೀಡಿಯನ್ ಟೀಕೆ ಮಾಡಿದ್ವಿ, ತಪ್ಪುಗಳನ್ನ ಹೇಳ್ತಾ ಇದ್ವಿ. ಇವತ್ತು ತಪ್ಪದು ಮಾಡ್ತಾನೆ ಇರ್ತದೆ. ಅದೇ ಕಾಲಕ್ಕೆ ಮೋದಿಯವ್ರ ಪರ ತನ್ನ ಬ್ಯಾಟ್ ಬಿಸ್ತಾನೆ ಇರ್ತದೆ. ಅದು ಎಲ್ಲರೂ ಹೋಗ್ತದೆ. ಯಾಕಂದ್ರೆ ಅದನ್ನು ತಡೆದು ಯಾರ ಕೈಯಲ್ಲಿದೆ ಅಂದರೆ ಮತದಾರರ ಕೈಯಲ್ಲಿದೆ. ಮತದಾರರಿಗೆ ತಿಳಿಸೋ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಏನು ತಪ್ಪುಗಳಾಗ್ತವೆ. ಹಾಗಾದರೆ ಭಾಳ ದ್ವೇಷ ರೂಪದಲ್ಲೇ ಮತ್ತೊಂದು ರೂಪದಲ್ಲೇ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ನಿರಂತರ ಟೀಕೆ ಟಿಪ್ಪಣಿ ಮಾಡ್ತಾ ಹೋಗಿಬಿಡ್ತಪ್ಪ ಅಂದ್ರೆ ಒಳ್ಳೆಯದರಲ್ಲೂ ಕೆಟ್ಟದ್ದು ಹುಡುಕು ಪ್ರಯತ್ನ ಮಾಡಿದ್ರೆ ಸಹಜವಾಗಿ ಅದು ವಿರೋಧ ಪಕ್ಷಕ್ಕೆ ಹೊಡೆದು ಬೀಳ್ತದೆ. ವಿರೋಧ ಪಕ್ಷದ್ದು ಭಾಳ ಎಚ್ಚರಿಕೆಯಿಂದ ಜಾಣ್ಮೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಯಾಕಂದ್ರೆ ಮೋದಿ ಮತ್ತು ಅವ್ರ ಜೊತೆಗಾರ ಅವ್ರು ಸಾಮಾನ್ಯರಿಲ್ಲ, ದಿಗ್ಗಜರಿದ್ದಾರೆ, ಅವ್ರು ತಿಳುವಳಿಕೆಯವರಿದ್ದಾರೆ. ಪೊಲಿಟಿಕಲ್ ಸ್ಟ್ಯಾಂಡದೊಳಗೆ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಹಿಡಿದಿರ್ತಾರೆ. ಅವ್ರು ಜೊತೆಗೆ ಒಂದು ದೊಡ್ಡ ಸಂಘಟನೆ ಇದೆ ಅವ್ರಿಗೆ, RSS ಅದೊಂದು. ಅದು ಸರಿ ತಪ್ಪು RSS ವಿಚಾರಗಳು ಬೇರೆ, ಅದು ಸಂಘಟನೆ ಇದ್ದಿದ್ದೀನಿ ಸುಳ್ಳಲ್ಲ. ಅಂಥ ದೊಡ್ಡ ಸಂಘಟನೆ ಇಂಡಿಯಾ ಗಠಬಂಧನದಲ್ಲೇ ಅಥವಾ ಇಂಡಿಯಾ ಸಂಘಟನೆಯಲ್ಲಿ ಇಲ್ಲ. ಇದು ನಾವು ಒಪ್ಕೋಬೇಕಾಗಿದೆ. ಅದನ್ನು ಬೆಳೆಸುವಂಥ ಕೆಲಸವನ್ನು ಇವರು ಮಾಡಬೇಕಾಗ್ತದೆ. ಮಾಡಿದರೆ ಉತ್ತಮ. ಅದು ಮಾಡ್ತಾ ಇರೋದು ಭರವಸೆನೂ ಅದ, ಬಟ್ ಮಾಡಬೇಕಲ್ಲ. ಊಟ ಮಾಡಿದಾಗ ಶಕ್ತಿ ಬರೋದು. ಊಟ